ನಂದಿ ಹೋಬಳಿ ಸಿಂಗಾಟ ಕದ್ರೇನಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ 67 ಪೈಕಿ ಹೊಸ ಸರ್ವೆ ನಂಬರ್ 81, 82, 83, 84, 85, 86 ಮತ್ತು 67ರಲ್ಲಿ ಉಳುಮೆ ಮಾಡುತ್ತಿರುವ ದಲಿತರಿಗೆ ಅರಣ್ಯ ಇಲಾಖೆ ನೀಡುತ್ತಿರುವ ಕಿರುಕುಳ ನಿಲ್ಲಿಸಿ ಅವರ ಭೂಮಿ ಅವರಿಗೆ ಬಿಟ್ಟುಕೊಡಬೇಕು. ತಾಲೂಕಿನಾದ್ಯಂತ ಎಲ್ಲಾ ಜಾತಿಯ ರೈತರು ಮತ್ತು ದಲಿತರು ಉಳುಮೆ ಮಾಡುತ್ತಿರುವ ಜಮೀನುಗಳ ಮೇಲೆ ಡೀಮ್ಡ್ ಅರಣ್ಯ ಎಂದು ಹೇಳಿಕೊಂಡು ತೊಂದರೆ ನೀಡುತ್ತಿರುವುದನ್ನು ನಿಲ್ಲಿಸಬೇಕೆಂದು ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿ ಇಂದು ಸಿಂಗಾಟ ಕದ್ರೇನಹಳ್ಳಿಯಿಂದ ಉಪ ಅರಣ್ಯ ಅಧಿಕಾರಿಗಳ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿ ಅನಿರ್ದಿಷ್ಟ ಧರಣಿ ಆರಂಭಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಪಾದಯಾತ್ರಿಗಳು ಕಚೇರಿ ಬಳಿ ಬರುವ ವೇಳೆಗೆ ಉಪ ಅರಣ್ಯ ಅಧಿಕಾರಿಗಳು ಪ್ರತಿಭಟನೆಗೆಂದು ಹಾಕಿದ್ದ ಶಾಮಿಯನ್ನ ಕಿತ್ತೆಸೆದಿದ್ರು. ಅದನ್ನು ಕಂಡ ಹೋರಾಟಗಾರರು ಕಚೇರಿ ಗೇಟಲ್ಲೇ ಕುಳಿತು ಪ್ರತಿಭಟನೆ ಆರಂಭಿಸಿದ್ರು. ಯಾರು ಕಿತ್ತೆಸೆದ್ರೋ ಅವರೇ ಟೆಂಟ್ ನಿರ್ಮಿಸಿಕೊಡಬೇಕು, ಇಲ್ಲದಿದ್ದರೆ ನಾವು ರಸ್ತೆಯಲ್ಲಿ ಧರಣಿ ಕುಳಿತು ಪ್ರತಿಭಟನೆ ಮಾಡುತ್ತೇವೆ ಎಂದು ಘರ್ಷಣೆಗೆ ಇಳಿದರು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲು ಅವಕಾಶ ಇಲ್ಲವೇ, ಇದೆಂಥ ರಾಜ್ಯ ಎಂದು ಗುಡುಗಿದ್ರು. ಮಧ್ಯಪ್ರವೇಶಿಸಿದ ಕುಶಲ್ ಚೋಕ್ಸೆ ಮಾತು ಕೇಳಲಿಲ್ಲ. ಉಪ ಅರಣ್ಯಾಧಿಕಾರಿ ಮಾತನಾಡಲು ಬಂದರೆ ಮೊದಲು ಕ್ಷಮೆ ಕೇಳಿ ಟೆಂಟ್ ನಿರ್ಮಿಸಿಕೊಟ್ಟು ಆ ನಂತರ ಮಾತನಾಡಿ ಎಂದು ಪಟ್ಟು ಹಿಡಿದ ನಂತರ ಅನಿವಾರ್ಯವಾಗಿ ಕ್ಷಮೆ ಯಾಚಿಸಿ ಎಲ್ಲಿ ಶಾಮಿಯಾನ ಹಾಕಿದ್ದರೋ ಅಲ್ಲೇ ಅಧಿಕಾರಿಗಳೇ ಹಾಕಿಸಿಕೊಟ್ಟ ಮೇಲೆ ಧರಣಿ ಮುಂದುವರಿಯಿತು. ಹೋರಾಟಗಾರರನ್ನ ಉದ್ದೇಶಿಸಿ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಕೆಸಿ ರಾಜಕಾಂತ್ ಮಾತನಾಡಿ 1970ರಿಂದಲೇ ಸಾಗುವಳಿ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಸಿಂಗಾಟ ಕದ್ರೇನಹಳ್ಳಿ ದಲಿತರ ಜಮೀನಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿ ಜಮೀನು ಕಿತ್ತುಕೊಳ್ಳಲು ಯತ್ನಿಸುತ್ತಿದೆ. ಜಮೀನು ಇಲ್ಲದ ಬಡವರಿಗೆ ಜಮೀನು ಕೊಡಬೇಕಾದ ಸರ್ಕಾರವೇ ದಲಿತರಿಂದ ಜಮೀನು ಕಿತ್ತುಕೊಳ್ಳೋ ಕೆಲಸ ಮಾಡುತ್ತಿದೆ. ಇದು ಯಾವ ನ್ಯಾಯ? ಸರ್ಕಾರದ ಕಾನೂನು ಏನೇ ಹೇಳಲಿ, FSO ನ್ಯಾಯಾಲಯ ಏನು ತೀರ್ಮಾನ ಮಾಡುತ್ತೋ ಗೊತ್ತಿಲ್ಲ. ಒಟ್ನಲ್ಲಿ ಬಡವರ ಜಮೀನು ಅವರಿಗೆ ಉಳಿಯಬೇಕು ಅಷ್ಟೇ. ಅದಕ್ಕಾಗಿ ನಾವು ಎಷ್ಟು ದಿನ ಆದರೂ ಧರಣಿ ನಡೆಸಲು ಸಿದ್ಧ. ಹೋರಾಟ ನಮ್ಮ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದ ಅವರು, ತುಂಡು ಭೂಮಿಯನ್ನೇ ನಂಬಿ ಜೀವನ ಸಾಗಿಸುವ ದಲಿತರು, ಮಹಿಳೆಯರು, ಮಕ್ಕಳು ಸಮೇತ 16 ಕಿಲೋಮೀಟರ್ ನಡೆದು ಬಂದು ಧರಣಿ ಕುಳಿತುಕೊಳ್ಳುತ್ತಿದ್ದಾರೆಂದರೆ ಅದರ ಪ್ರಾಮುಖ್ಯತೆ ಬಗ್ಗೆ ಅರಿತುಕೊಳ್ಳಬೇಕು ಎಂದು ಗುಡುಗಿದರು. ಇವರು ಬಡವರ ಪರವಾಗಿ ಮಾಡ್ತಾ ಇದ್ದಾರಾ, ಶ್ರೀಮಂತರ ಪರವಾಗಿ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ನಮ್ಗೆ ಅನುಮಾನ ಶುರುವಾಗಿದೆ. ಯಾಕೆಂದ್ರೆ ಬಡವರ ಪರವಾಗಿ ಮಾಡೋದಾದ್ರೆ ಬಡವರ ನೀವು ಕೊಟ್ಟಿರ್ತಕ್ಕಂಥ ನಿಮ್ಮ ಪಾಣಿಯನ್ನ, ನಿಮ್ಮ ಸ್ಕೆಚ್ ಅನ್ನ, ನಿಮ್ಮ ದುರಸ್ತಿ ಕಾಪಿಯನ್ನ, ನಿಮ್ಮ ಸಾಗುವಳಿ ಚೀಟಿಯನ್ನ ನಮ್ಮದು ಅಂತ ವಾದ ಮಾಡ್ಬೇಕಾಗಿತ್ತು. ನೀವು ವಾದ ಮಾಡ್ತಾ ಇಲ್ಲ ಅಂದ್ರೆ ನೀವು ಯಾರ ಕಡೆ ಸೇರ್ಕೊಂಡಿದ್ದೀರಿ ಅಂತ ಅರ್ಥ. ನೀವು ಕೂಡ ಜಾತಿವಾದಿಗಳಾಗಿ ಕೆಲಸ ಮಾಡ್ತಾ ಇದ್ರಿ ಅನ್ನೋದಕ್ಕೆ ಸಾಕ್ಷಿ ಇದು ಕೂಡ. ಯಾಕೆಂದ್ರೆ ಈಗಾಗಲೇ ಅವರು ತಹಸೀಲ್ದಾರ್ ಚೇಂಬರ್ಗೆ ಹೋಗಿ ಆ ಬಡಪಾಯಿಗಳೆಲ್ಲ ಹೋಗಿ ಮನವಿ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ಗೆ. ಏನಂತ, ಈ ತರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ, ಪಾಣಿ ನಿಮ್ಮದು, ಸಾಗುವಳಿ ಚೀಟಿ ಕೊಟ್ಟಿರೋದು ನೀವು ನಮ್ಗೆ ರಕ್ಷಣೆ ನಿಂತ್ಕೊಳ್ಬೇಕಂದಾಗ ಇಲಾಖೆಗೂ ನಮಗೂ ಸಂಬಂಧ ಇಲ್ಲ, ಹೋಗಿ ಫಾರೆಸ್ಟ್ ಹೋಗಿ ಮಾತಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಗೆದ್ರು ಕಳಿಸಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನು? ನೀವು ಯಾರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಿ? ಕಾನೂನು ಪ್ರಕಾರ ಕೆಲಸ ಮಾಡಕ್ ಬಂದಿದ್ರಾ, ಇಲ್ಲ ಬಡವರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಾ, ಇಲ್ಲ ಶ್ರೀಮಂತರ ಪರವಾಗಿ ಕೆಲಸ ಮಾಡಕ್ ಬಂದಿದ್ರಾ ಅಂತಕ್ಕಂಥ ಅನುಮಾನ ಕೂಡ ನಮ್ಗೆ ಇರೋದ್ರಿಂದ ಇವತ್ತಿಂದ ನಾವೆಲ್ಲ ಕೂಡ ಇವತ್ತು ಪೆಂಡಲ್ಲು ನಾವಿಲ್ಲಿ ಶತಾಯಗತ ಹೈವೇ ರೋಡ್ ಬಂದ್ ಮಾಡ್ಬೇಕಂತ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಆದ್ರೆ ಪೊಲೀಸ್ ಇಲಾಖೆ ಮುಖ್ಯಸ್ಥರೆಲ್ಲ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೂ ಕೂಡ, ಯಾಕೆಂದ್ರೆ ಅದಕ್ಕೆ ಸಂಬಂಧ ಇಲ್ಲ, ಪಾಪ ಪೊಲೀಸ್ ಇಲಾಖೆಗೂ ಈ ಧರಣಿಗೂ ಸಂಬಂಧ ಇಲ್ಲ. ಆದ್ರೂ ಕೂಡ ಅವ್ರಿಗೆ ಗೌರವ ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇರೋದ್ರಿಂದ ಅವರೇನೆ ಈಗ ಪೆಂಡಲ್ ಹಾಕ್ಸ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನ ಕುರಿತು ಮಾತನಾಡಿದ ಉಪ ಅರಣ್ಯಾಧಿಕಾರಿ ಗಿರೀಶ್, ಇದು ನಮ್ಮ ಇಲಾಖೆ ತೆಗೆದುಕೊಂಡ ತೀರ್ಮಾನವಲ್ಲ, ಫಾರೆಸ್ಟ್ ಸೆಕ್ಯೂರಿಟಿ ಆಫೀಸರ್ ಆದೇಶ. ನಿಮ್ಮ ಸಲಹೆ ಬೇಡಿಕೆಗಳೇನಿದ್ರೂ ಅವರ ಬಳಿ ಸಲ್ಲಿಸಿಕೊಳ್ಳಬಹುದು. ನಮ್ಮ ಹಂತದಲ್ಲೇನೂ ತೀರ್ಮಾನ ಕೈಗೊಳ್ಳಲು ಆಗೋದಿಲ್ಲ ಎಂದು ಮನವರಿಕೆ ಮಾಡಿಕೊಡಲು ಯತ್ನಿಸಿದ ಅವರ ಮಾತನ್ನ ಪ್ರತಿಭಟನಾಕಾರರನ್ನ ಒಪ್ಪಿಸಲು ಆಗಲಿಲ್ಲ. ಬದಲಿಗೆ ಅವರು ಸಾಗುವಳಿ ಮಾಡಿದ್ದ ಬೆಳೆಗಳನ್ನ ನಾಶಪಡಿಸಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು? ಪ್ರತಿಭಟನೆ ಮಾಡುವ ವಿಚಾರ 15 ದಿನಗಳ ಮೊದಲೇ ತಿಳಿಸಿದ್ದೇವೆ. ಪ್ರತಿಭಟನೆ ನಮ್ಮ ಹಕ್ಕು. ಯಾರು ಈ ಸಮಸ್ಯೆ ಬಗೆಹರಿಸುತ್ತಾರೋ ಅವರು ಇಲ್ಲಿಗೆ ಬಂದು ಸಮಜಾಯಿಸಿ ನೀಡೋವರೆಗೂ ಇಲ್ಲಿಂದ ಕದಲಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಈ ವೇಳೆ ಸಂಚಾಲಕ ಸಿಜೆ ಗಂಗಪ್ಪ, ಸಂಘಟನಾ ಸಂಚಾಲಕ ವೆಂಕಟರಮಣ, ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಎನ್ಎ ವೆಂಕಟೇಶ್, ಶ್ರೀರಂಗಪ್ಪ, ತಾಲೂಕು ಸಂಚಾಲಕ ಎನ್ ಪರಮೇಶ್ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ನಮ್ಮ ಭೂಮಿ ನಮ್ಮ ಹಕ್ಕು.